ನಿಮ್ಮ ಬಿಸ್ನೆಸ್ ಯಾವುದೇ ಇರಲಿ ಅದನ್ನು ಪ್ರಚಾರ ಮಾಡಬೇಕಾದ್ರೆ ಸುಮನ್ ಟಿವಿಯಿಂದಲೇ ಸಾಧ್ಯ. ಕೂಡಲೇ ಸಂಪರ್ಕಿಸಿ. ಧರ್ಮಸ್ಥಳದಲ್ಲಿ ಅನಾಮಿಕ ವ್ಯಕ್ತಿ ತೋರಿಸಿದ 6ನೇ ಪಾಯಿಂಟ್ನಲ್ಲಿ ನಿನ್ನೆ ಸಿಕ್ಕ 2 ಮಾನವ ದೇಹದ ಬುರುಡೆಗಳು ಹಾಗೂ ಮೂಳೆಗಳಿಂದ ಎಸ್ಐಟಿ ತಂಡದ ತನಿಖೆಗೆ ಇನ್ನಷ್ಟು ವೇಗ ಬಂದಿದೆ. ಇಂದು ಸಹ 6ನೇ ಪಾಯಿಂಟ್ನ ಸುತ್ತಮುತ್ತಲೂ ಅಗೆಯಲಾಗಿದೆ. ಕಾರಣ ನಿನ್ನೆ ಸಿಕ್ಕ ದೇಹಗಳ ಉಳಿದ ಭಾಗಗಳು ಸಿಗಬಹುದೆಂಬ ಉದ್ದೇಶವಾಗಿದೆ. ಇದಾದ ನಂತರ 7ನೇ ಪಾಯಿಂಟ್ನಲ್ಲಿ ಡಿಗ್ಗಿಂಗ್ ಮಾಡಲಾಗುವ ಕೆಲಸವನ್ನು ಮಾಡಲಾಗುತ್ತದೆ ಎಂದು ಎಸ್ಐಟಿ ತಂಡ ತಿಳಿಸಿದೆ. ಭೀಮಾ ಎಂಬ ಅನಾಮಿಕ ವ್ಯಕ್ತಿ ಈವರೆಗೂ 13 ಪಾಯಿಂಟ್ಗಳನ್ನು ಗುರುತಿಸಿದ್ದಾನೆ. ಇದರಲ್ಲಿ 1 ರಿಂದ 5ರವರೆಗೂ ಪಾಯಿಂಟ್ಗಳಲ್ಲಿ ಎಸ್ಐಟಿ ತಂಡ ಉತ್ಖನನ ಮಾಡಿ ಎಕ್ಸಾಮಿನೇಷನ್ ಮಾಡಿದ್ರು. ಆದರೆ ಯಾವುದೇ ಮಾನವ ದೇಹದ ಅವಶೇಷಗಳು ಸಿಕ್ಕಿರಲಿಲ್ಲ. 6ನೇ ಪಾಯಿಂಟ್ನಲ್ಲಿ ಅಗೆಯುವಾಗ ಅಲ್ಲಿ ಭೀಮಾ ಎಂಬ ಅನಾಮಿಕ ವ್ಯಕ್ತಿ ಹೇಳಿದ ಹಾಗೆ ಮಾನವ ದೇಹದ ಅವಶೇಷಗಳು ಸಿಕ್ಕಿದ್ದವು. ನೀವಿಲ್ಲಿ ನೋಡುತ್ತಿರುವುದು ಧರ್ಮಸ್ಥಳದಿಂದ ನಿಮ್ಮ ಸುಮನ್ ಟಿವಿ ತಂಡ ಮಾಡುತ್ತಿರುವ ನೇರ ಪ್ರಸಾರದ ದೃಶ್ಯಾವಳಿಗಳು. ಭೀಮಾ ಎಂಬ ಅನಾಮಿಕ ವ್ಯಕ್ತಿ ಈಗಾಗಲೇ ತೋರಿಸಿರುವ 13 ಜಾಗಗಳಲ್ಲಿ 6 ಜಾಗಗಳಲ್ಲಿ ಅಗೆಯಲಾಗಿದೆ. ಅಲ್ಲಿ 2 ತಲೆಬುರುಡೆಗಳು ಸೇರಿ 16 ಮೂಳೆಗಳು ಸಿಕ್ಕಿವೆ. ಮುಂದೆ ಭೀಮಾ ತೋರಿಸುವ ಇನ್ನೂ ಬೇರೆ ಸ್ಥಳಗಳಲ್ಲಿಯೂ ಉತ್ಖನನ ಮಾಡಲೇಬೇಕಾದ್ದು ಎಸ್ಐಟಿ ತಂಡದ ನಿರ್ಧಾರವಾಗಿದೆ ಅನ್ನುವ ಮಾಹಿತಿ ಇದೆ. ಏಕೆಂದರೆ ಭೀಮಾ ತಾನು 350ಕ್ಕೂ ಹೆಚ್ಚು ದೇಹಗಳನ್ನು ನಾನು ಹೂತಿದ್ದೇನೆ ಎಂಬ ಹೇಳಿಕೆ ಕೊಟ್ಟಿದ್ದಾನೆ. ಈಗ ತೋರಿಸಿರುವುದು ಕೇವಲ 13 ಪಾಯಿಂಟ್. ಆತ ಹೇಳಿದಂತೆ ಸದ್ಯ ತೋರಿಸಿರುವ 13ನೇ ಪಾಯಿಂಟ್ನಲ್ಲಿ ಸಾಮೂಹಿಕವಾಗಿ ದೇಹಗಳನ್ನು ಹೂತಿದ್ದೇನೆ ಎಂದು ಹೇಳಿದ್ದಾನೆ ಭೀಮಾ. ಭೀಮಾ ಇನ್ನೂ ಹೆಚ್ಚಿನ ಸ್ಥಳಗಳಲ್ಲಿ ಉತ್ಖನನ ಮಾಡಿಸುವ ಸಾಧ್ಯತೆಗಳು ಹೆಚ್ಚಾಗಿವೆ ಎಂಬ ಮಾಹಿತಿ ಇದೆ. ಇದರ ಮಧ್ಯೆ ಎಸ್ಐಟಿ ತಂಡ ಈ ಕೇಸಿಗೆ ಸಂಬಂಧಿಸಿದಂತೆ ಕೇವಲ ಉತ್ಖನನ ಕಾರ್ಯದಲ್ಲಿ ಮಾತ್ರ ತೊಡಗಿಲ್ಲ, ಬದಲಾಗಿ ಅನೇಕ ರೀತಿಯ ಕಾರ್ಯಾಚರಣೆಗಳನ್ನು ಸಹ ಮಾಡುತ್ತಿದೆ. ನಿನ್ನೆ ಮೂಳೆಗಳು ಸಿಕ್ಕ ನಂತರ ಎಸ್ಐಟಿ ತಂಡದ ಮುಖ್ಯಸ್ಥರಾದ ಪ್ರಣಬ್ ಮೊಹಂತಿರವರು ಧರ್ಮಸ್ಥಳದ ಗ್ರಾಮ ಪಂಚಾಯಿತಿಗೆ ಒಂದು ನೋಟಿಸ್ ಅನ್ನು ಕಳಿಸಿದ್ದಾರೆ ಎಂಬ ಮಾಹಿತಿ ಇದೆ. ನೋಟಿಸಿನಲ್ಲಿ 1985ನೇ ಇಸವಿಯಿಂದ 2000ನೇ ಇಸವಿಯವರೆಗೂ ಪಂಚಾಯಿತಿಯ ಕಡೆಯಿಂದ ಎಷ್ಟು ಅನಾಥ ಶವಗಳನ್ನು ಹೂಣಲಾಗಿದೆ ಮತ್ತು ಆ ದೇಹಗಳ ವಿವರಗಳು ಮತ್ತು ಆ ದೇಹಗಳ ಮೇಲಿದ್ದ ವಸ್ತುಗಳು ಇವೆಲ್ಲವುಗಳ ಬಗ್ಗೆ ಮಾಹಿತಿ ಕೇಳಿದ್ದಾರಂತೆ ಆ ನೋಟಿಸಿನಲ್ಲಿ. ಇಷ್ಟೆಲ್ಲಾ ಘಟನಾವಳಿಗಳು ನಡೆಯುತ್ತಿರುವುದರ ಮಧ್ಯೆ ಅಲ್ಲಿನ ಸ್ಥಳೀಯರು ಮಾತ್ರ ಬಹಳಷ್ಟು ಕ್ಲಿಯರ್ ಆಗಿ ಹೇಳುತ್ತಿದ್ದಾರೆ, ಅಲ್ಲಿ ಸಿಗುತ್ತಿರುವ ಎಲ್ಲಾ ದೇಹಗಳು ಅನಾಥ ಶವಗಳು, ಹಾಗಾಗಿ ನಮಗೇನು ఆశ్చర్యವಿಲ್ಲ ಎಂಬ మాటಗಳನ್ನು కూడా ఆడిದ್ದಾರೆ. ఇప్పుడు ధర్మస్థలకి ఈ ప్రకరణకి ఏం సంబంధం లేదు, అర్థమైనా? వీళ్ళు ఏం చేసినారు, కమ్యూనిస్టులు నేను చెప్పలేదా, వాళ్ళకి ఏమీ లేదు. ఇప్పుడు సౌజన్య ప్రకరణ ఎస్కేఆర్డిపిది వచ్చి అది కాలే, దాంట్లో వీళ్ళకి సోలు వచ్చాయి కమ్యూనిస్ట్ వాళ్ళకి, అప్పటికి 50 దాకా వచ్చిన వాళ్ళు. ఆయన అదంతా సోలు అయిపోయి లాస్ట్కి దీంట్లో ఇది తలబురుడు ఏదో వచ్చిన వాళ్ళు, తలబురుడికి వచ్చింది. ఇప్పుడు తలబురుడు వచ్చిందంటే ఇంతవరకు దీని విషయమే ఉండలే. ఎప్పుడు ఇది ప్రచారం ఆయన ఆమెకి ధర్మస్థలం మీద వాళ్ళు హెగడే వాళ్ళ మీద తలకి కట్టేకి చూసారు వాళ్ళు. అట్లా వాళ్ళని బదనాం చేయడానికి చూస్తున్నారు. సరే, ఓకే, వాళ్ళు నిజంగానే కమ్యూనిస్టులు లేకపోతే వేరే వాళ్ళు, వాళ్ళంటే పడని వాళ్ళు గుడి గురించి వ్యతిరేకంగానో లేకపోతే ఇక్కడ ఉన్నటువంటి ఈ పుణ్యక్షేత్రం గురించి వ్యతిరేకంగా చెప్తున్నారు అనుకుందాం. కానీ నిన్న తవ్వకాల్లో కొన్ని అస్థిపంజరాలు దొరికాయి కదా, అంటే అవి ఎవరే ఉంటారు అంటాను 2006లో 2006కి శ్మశానం అయింది. అబ్బుడ శ్మశానం ఉన్నది, ఆమెడికి అయిండేది కొత్తగా. దానికి ముందు ఏం చేస్తూ ఉంటాంటే మంగళూరు ఇంకా డాక్టర్ వస్తూ ఉండే, ఇక్కడనే పోస్ట్ మార్టం అంతా చేసి ఇక్కడ చెప్తావి కదా, పోస్ట్ మార్టం చేసి ఇక్కడ గవర్నమెంట్ ల్యాండ్ ఉంటుంది, గవర్నమెంట్ ల్యాండ్ అక్కడే అది పాడై ఉంటుంది, అది కొలుసుపై ఉంటుంది. ఆమెడికి దాన్ని అక్కడ మన్నేసి అక్కడే పుడుస్తారు. ఇప్పుడు లేదు, 2006 ఇంకా లేదు, ఏముంటే కూడా శ్మశానంలో ఉండేది. అంటే మంగళూరులో పోస్ట్ మార్టం చేసిన డెడ్ బాడీస్ ని, అంటే అనాథ శవాలని తీసుకొచ్చి ఇక్కడ పూడ్చేవాళ్ళ? లే, అది గట్టిగా ఉంటే అక్కడ ఎత్తుకొని గట్టి లేదు, కొలిసిపోయిందంటే డ్యామేజ్ పూర్తిగా డ్యామేజ్ అయితే ఇక్కడే వేసిస్తారు వాళ్ళు. ಇನ್ನು ಧರ್ಮಸ್ಥಳದ ಗ್ರಾಮ ಪಂಚಾಯಿತಿಯ ಮಾಜಿ ಉಪಾಧ್ಯಕ್ಷರೊಬ್ಬರು ಭೀಮನ ಕುರಿತು ಮಾತನಾಡಿದ್ದಾರೆ. ಈಗ ಏನು ಭೀಮಾ ಎಂಬ ಈ ವ್ಯಕ್ತಿ ಬಂದು ಇಷ್ಟೆಲ್ಲ ಸುದ್ದಿ ಮಾಡುತ್ತಿದ್ದಾನೆ, ಈ ವ್ಯಕ್ತಿ ಧರ್ಮಸ್ಥಳದಲ್ಲಿ ಕೆಲಸ ಮಾಡುತ್ತಿರುವಾಗ ಆತನ ನಡವಳಿಕೆ ಸರಿ ಇರಲಿಲ್ಲ. ಆತನಿಗೆ ಕಳ್ಳತನದ ಚಾಳಿ ಇತ್ತು. ಧರ್ಮಸ್ಥಳದಲ್ಲಿ ಸಿಗುತ್ತಿದ್ದ ಅನಾಥ ಶವಗಳ ಮೇಲೆ ಆಭರಣ ಮತ್ತು ಇನ್ನಿತರ ಬೆಲೆ ಬಾಳುವ ವಸ್ತುಗಳನ್ನು ಕದಿಯುತ್ತಿದ್ದ. ಹಾಗಾಗಿ ಆತನನ್ನ ಧರ್ಮಸ್ಥಳದಿಂದ ಉಚ್ಚಾಟನೆ ಮಾಡಲಾಗಿತ್ತು. ಇದೀಗ ಬಂದು ಈ ರೀತಿಯ ಸುದ್ದಿ ಮಾಡುತ್ತಿದ್ದಾನೆ. ಆ ಅನಾಮಿಕ ಭೀಮಾ ಎನ್ನುವ ವ್ಯಕ್ತಿ ಧರ್ಮಸ್ಥಳದ ಎಲ್ಲರಿಗೂ ಪರಿಚಿತನೇ, ಆದ್ದರಿಂದ ಆತನ ಬಗ್ಗೆ ಎಲ್ಲರಿಗೂ ತಿಳಿದಿದೆ ಎಂಬ ಮಾತು ಮಾತಾಡಿದ್ದಾರೆ. ಇದರಿಂದ ಸಾಮಾಜಿಕ ಜಾಲತಾಣಗಳಲ್ಲಿ ಪರ ವಿರೋಧ ಚರ್ಚೆಗಳು ಸಮರೋಪಾದಿಯಲ್ಲಿ ನಡೆಯುತ್ತಿವೆ. ನಿಮ್ಮ ಸುಮನ್ ಟಿವಿ ತಂಡ ಧರ್ಮಸ್ಥಳದಲ್ಲಿ ನಡೆಯುತ್ತಿರುವಂತಹ ಕ್ಷಣದ ಅಪ್ಡೇಟ್ಗಳನ್ನು ನಿಮ್ಮ ಮುಂದಿರಿಸಲು ನೇರವಾಗಿ ಧರ್ಮಸ್ಥಳದಲ್ಲಿಯೇ ಮೊಕಾಂ ಹೂಡಿದೆ. ಧರ್ಮಸ್ಥಳದಲ್ಲಿ ನಡೆಯುತ್ತಿರುವ ಕ್ಷಣದ ಮಾಹಿತಿಗಾಗಿ ವೀಕ್ಷಿಸಿ ಸುಮನ್ ಟಿವಿ.